ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತು ಬಂದು ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಒಂದು ಬಾಣಲಿ ತೊಗೊಂಡು ಅದನ್ನು ಶಾವಿಗೆ ಒಂದು ಪ್ಯಾಕೆಟ್ ಪೂರ್ತಿ ತೊಗೊಂಡಿದ್ದೀನಿ, ಅರ್ಧ KGದು. ಇಲ್ಲಿ 4 ಜನಕ್ಕೆ ಮಾಡ್ತಾಯಿದ್ದೀನಿ. ಅದನ್ನು ಹುರ್ಕೊಂಡು ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡೆ ಹುರ್ಕೋಬೇಕು, ಚೆನ್ನಾಗಿ ಕಲರ್ ಚೇಂಜ್ ಆಗೋ ಹಾಗೆ. ಇಲ್ಲಾಂದರೆ ಹುರಿದಿರೋದು ಬರುತ್ತೆ, ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರು ಒಳ್ಳೆಯದು. ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹುರ್ಕೊಂಡ್ರು ಒಳ್ಳೆಯದು, ಒಂದು 2 ನಿಮಿಷ. ಇದಾದರೆ ಹುರ್ಕೊಳ್ಳೋದಾದರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ಹುರಿದು ಸೈಡ್ಗೆ ಇಟ್ಕೊಂಡಿರ್ರಿ. ಅದಾದಮೇಲೆ ನಾನು ಒಂದು ತಪ್ಪಲೆ ತೊಗೊಂಡು ಅದಕ್ಕೆ ನೀರು ಕಾಯೋಕ್ಕೆ ಇಟ್ಟಿದ್ದೀನಿ. ಅದು ಹುರಿದಾದ್ಮೇಲೆ ಅದು ನೀರು ಕಾಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಒಂದು ತಪ್ಪಲೆಯಲ್ಲಿ ನೀರು ಅದೆಷ್ಟು ತೊಗೊಂಡಿರ್ತೀರೋ ಅದು ಅಳತೆ ನೋಡ್ಕೊಂಡು ತಗೊಳ್ಳಿ. ಇಲ್ಲಿ ನಾನು 4 ಗ್ಲಾಸ್ ಮೇಲೆ ತೊಗೊಂಡಿದ್ದೀನಿ ನೀರನ್ನ. ಅದಾದಮೇಲೆ ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ ನಾನು. ಕ್ಯಾರೆಟು, ಹುಳಿಕಾಯಿ, ಕ್ಯಾಪ್ಸಿಕಮ್ಮು ತೊಗೊಂಡಿದ್ದೀನಿ. ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಅಂದ್ಬಿಟ್ಟು ಕರಿಬೇವು, ಒಣಮೆಣ್ಸಿನ್ಕಾಯಿ, ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ತೊಗೋಬೋದು. ಆಮೇಲೆ 2 ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜು. ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸೇಮ್ ಕಡಲೆಬೇಳೆ ತೊಗೊಳ್ಳಿ, ಸಾಸಿವೆ, ಕಡಲೆಬೇಳೆ, ಎಣ್ಣೆ. ಇನ್ನು ಅದು ಮಾಡ್ಕೋಬೇಕಷ್ಟೇ, ಅದು ಇಟ್ಕೊಬೇಕು. ನೋಡಿ, ನೀರು ಕುದಿಯೋಕೆ ಕಾಯಕ್ಕೆ ಇಟ್ಟಿದ್ದೀನಿ ನೀರನ್ನ. ನೋಡಿ, ನೀರು ಕಾದಿದೆ. ಅದಕ್ಕೆ ಈಗ ನಾನು ಶಾವಿಗೆ ಹಾಕ್ಕೊತಾ ಇದ್ದೀನಿ. ಶಾವಿಗೆನ ನೀಟಾಗಿ ಹುರ್ಕೊಬೇಕು, ಕಲರ್ ಚೇಂಜ್ ಆಗಬೇಕು. ಇಲ್ಲ ಹುರಿದಿರೋದನ್ನೇ ತೊಗೊಂಡ್ರು ಓಕೆ, ಅದು ಬೇಗ ಆಗುತ್ತೆ. ಇದು ಹುರಿಯೋದಾದರೆ ಸ್ವಲ್ಪ ಟೈಮ್ ಜಾಸ್ತಿ ಇಟ್ಕೊಳ್ಳುತ್ತೆ. ಹುರಿದಿರೋದಾದರೂ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕ್ಕೊಂಡ್ರು ನೀರು ಕಾಯ್ದಿದ್ದಕ್ಕೆ ಬೇಗ ಆಗುತ್ತೆ. ನೋಡಿ, ನೀರು ಕಾದಿದ್ದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಇದೊಂದು 2-3 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ. ಅದೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ, ಅದು ನೋಡಿ ಚೆನ್ನಾಗಿ ಬೆಂದಿದೆ ಅಂದರೆ ಇದನ್ನು ಬಸ್ಕೊಬೇಕು. ನೀರನ್ನ ಸಪ್ರೇಟ್ ಮಾಡಿ ಬಸ್ಕೊಬೇಕು. ಇದು ಚೆನ್ನಾಗಿ ಬೆಂದಿದೆ ಆದಮೇಲೆ ನೋಡಿ, ಇವಾಗ ಕರೆಕ್ಟಾಗಿ ಬೆಂದಿದೆ. ಇದು ಬೆಂದಿದೆಯೋ ಇಲ್ವಾ ಅಂತ ನೋಡಿಕೊಂಡು ಬೇಯಿಸ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಇದು ಸೋಸೋ ಜಾಲರಿ ಇರುತ್ತಲ್ಲ, ಅದಕ್ಕೆ ಹಾಕೋ ಬಸ್ಕೊತಾ ಇದ್ದೀನಿ. ಇದು ಹುಡಿಯಾಗಿ ಬರಬೇಕು ಅಂದರೆ ಇದಕ್ಕೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೊಬೇಕು. ಇದು ಬಸ್ತಾದ್ಮೇಲೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಿಕೊಂಡ್ರೆ ಇದು ಹುಡಿಯಾಗಿ ಬರುತ್ತೆ. ನೋಡಿ, ನಾನು ತಣ್ಣೀರು ಹಾಕ್ಬಿಟ್ಟು ಅದನ್ನೆಲ್ಲ ಇದು ಮಾಡಿ ಬಿಸಿ ಆರುತ್ತಲ್ವ, ಅದಾದಮೇಲೆ ಹುಡಿಯಾಗಿ ಬರುತ್ತೆ. ಇಲ್ಲಾಂದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಒಂಚೂರು ತಣ್ಣೀರನ್ನ ಹಾಕಿ ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಬಾಣಲಿ ತಗೊಂಡು 3-4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ನೋಡಿ, ಕರಿಬೇವೆಲ್ಲ ಸಿಡಿದ್ಮೇಲೆ ನಾನು ಸಾಸಿವೆ ಎಲ್ಲ ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಬೇಕು.
ನೋಡಿ ಕಡಲೆಬೇಳೆ ಇದಾಗ್ತಿದೆ. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಮುಗ್ದು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕ್ಕೊಬೋದು. ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲೇ ಹುರ್ಕೊಬೇಕು. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ನಾನು ತರಕಾರಿ ಹಾಕ್ಕೊತಾ ಇದ್ದೀನಿ. ತರಕಾರಿನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದು ಇದಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತರಕಾರಿ ಬೇಯಬೇಕು. ಇದಕ್ಕೆ ನಾವು ಏನು ನೀರು ಆ್ಯಡ್ ಮಾಡಲ್ಲ. ಆಮೇಲೆ ಅದಕ್ಕೋಸ್ಕರ ಎಣ್ಣೆಲೇ ಚೆನ್ನಾಗಿ ಇದಾಗೋ ಗಂಟಲು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸಣ್ಣ ಉರಿಲಿ ಇಟ್ಕೊಂಡು ನೀವು ಫ್ರೈ ಚೆನ್ನಾಗಿ ಮಾಡ್ಕೊತಾ ಇರಿ. ನೋಡಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರ್ಗಾ ಇನ್ನೊಂದು ಸಲ ಫ್ರೈ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡಿ ನಾನು ಹಾಗೆ ಟೊಮೊಟೊನೂ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಬಾಕ್ಸ್ಗೆಲ್ಲ ಕಳಿಸ್ಬೋದು. ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಈ ಥರ ಆಗುತ್ತೆ. ಆಮೇಲೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಇದು ಸೋರಕ್ಕಿಟ್ಟಿದ್ನಲ್ಲ, ಅದು ಎಲ್ಲ ನೀರೆಲ್ಲ ಇದಾದಮೇಲೆ ನಾನಿಲ್ಲಿ ಎತ್ತಿ ಹಾಕ್ಕೊತಾ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಒಂಚೂರು ಲೆಮನ್ ಅರ್ಧ ಭಾಗದಷ್ಟು ಹಿಂಡ್ಕೊಂಡ್ರೆ ಶಾವಿಗೆ ಭಾತ್ ರೆಡಿ ಆಗುತ್ತೆ ಪೂರ್ತಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.